ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ. ನಾನು ಶ್ವೇತಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಬಗೆಯ ಬಾಳೆಕಾಯಿ ಫ್ರೈನ ತೋರಿಸ್ತಾ ಇದ್ದೀನಿ. ಒಂದು ರೆಡ್ ಕಲರ್ ಬಾಳೆಕಾಯಿ ಫ್ರೈ, ಇನ್ನೊಂದು ಗ್ರೀನ್ ಕಲರ್ ಬಾಳೆಕಾಯಿ ಫ್ರೈ. ಇದು ಊಟದ ಜೊತೆಗೆ ಒಂದು ಒಳ್ಳೆ ಸೈಡ್ಸ್ ರೆಸಿಪಿ ಅಂತ ಹೇಳ್ಬೋದು. ಮೊದಲಿಗೆ ಇಲ್ಲಿ ನಾನು ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಬೇಕು, ಇಲ್ಲಾಂದರೆ ಕೈಯೆಲ್ಲ ಕಪ್ಪಾಗುತ್ತೆ ಮತ್ತು ಕೈಗೆ ಅಂಟುತ್ತೆ. ಎಣ್ಣೆ ಸವರ್ಕೊಳ್ಳೋದ್ರಿಂದ ಬಾಳೆಕಾಯಿ ಕೂಡ ನೀವು ಕಟ್ ಮಾಡ್ತಿರುವಾಗ ಬೇಗ ಕಪ್ಪಗಾಗಲ್ಲ. ಇಲ್ಲಾಂದರೆ ಈ ರೀತಿ ಚಿಪ್ಪೆ ತೆಗೆದಿದ ತಕ್ಷಣ ಬಾಳೆಕಾಯಿ ಯಾವಾಗ್ಲೂ ನಾರ್ಮಲಾಗಿ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಒಂದು ಸರಿ ಈ ರೀತಿ ಟ್ರೈ ಮಾಡಿ. ಕೈಗೆ ಎಣ್ಣೆ ಸವರ್ಕೊಳ್ಳೋದ್ರಿಂದ ಬಾಳೆಕಾಯಿ ಕೂಡ ಬೇಗ ಕಪ್ಪಗಾಗಲ್ಲ ಮತ್ತು ಕೈಗೂ ಅಂಟಂಟು ಥರ ಏನೂ ಆಗಲ್ಲ ಸ್ನೇಹಿತರೆ. ಈ ರೀತಿ ಒಂದ್ಸರಿ ಸವರ್ಕೊಂಡು ನೀಟಾಗಿ ಈ ಥರ ಸೌತೆಕಾಯಿ ಏರಿಯಾದ್ರಲ್ಲಿ ನೀಟಾಗಿ ಚಿಪ್ಪೆನೆಲ್ಲ ಎರ್ಕೊತಾ ಇದ್ದೀನಿ. ನೀಟಾಗಿ ಒಂಚೂರು ಗ್ರೀನ್ ಕಲರ್ ಇರಬಾರ್ದು, ಎಲ್ಲ ನೀಟಾಗಿ ತೆಕ್ಕೊಬೇಕು. ಇದನ್ನು ತೆಕ್ಕೊಂಡಾದ್ಮೇಲೆ ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಬೋದು. ನೋಡಿ ಸ್ನೇಹಿತರೆ, ಇವಾಗ ಒಂದ್ರದ್ದೆಲ್ಲ ನೀಟಾಗಿ ಚಿಪ್ಪೆ ತೆಕ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ತೆಕ್ಕೊಬೇಕು. ಇವಾಗ ಇನ್ನೊಂದ್ರದ್ದು ಕೂಡ ನಾನು ಇದೇ ರೀತಿ ಚಿಪ್ಪೆ ತೆಕ್ಕೊಂಡು ಬರ್ತೀನಿ. ನೋಡಿ, ಈಗ ಎರಡರದ್ದು ನಾನು ಚಿಪ್ಪೆ ನೀಟಾಗಿ ತೆಕ್ಕೊಂಡಿದ್ದೀನಿ. ಈಗ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಳೆಕಾಯಿನ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ, ನಿಮಗೆ ಮುಂಚೆನೇ ನಾನು ಹೇಳ್ದಂಗೆ ನೀವು ರೌಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಆದರೆ ನಾನು ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ಬಜ್ಜಿಗೆಲ್ಲ ಹಾಕೋ ಥರ ತುಂಬ ತೆಳ್ಳಗೆ ಮಾಡ್ಕೊಂಬಿಡ್ರಿ. ತುಂಬ ತೆಳ್ಳಗೆ ಕಟ್ ಮಾಡ್ಕೊಂಬಿಟ್ರೆ ನೀವು ಹೆಂಚ ಮೇಲೆ ಬೇಯಿಸುವಾಗ ಅದನ್ನು ಫ್ರೈ ಮಾಡುವಾಗ ಮುರಿದೋಗ್ಬಿಡುತ್ತೆ. ಈ ರೀತಿ ಇಷ್ಟು ದಪ್ಪಕ್ಕಿದ್ರೆ ಸಾಕು, ತುಂಬಾ ದಪ್ಪ ಬೇಡ, ಈ ಸೈಜಲ್ಲಿ ಇದ್ದರೆ ಸಾಕು ಸ್ನೇಹಿತರೆ. ಈಗ ಆಗಿದೆ. ಈಗ ನಾವು ಮೊದಲಿಗೆ ಗ್ರೀನ್ ಕಲರ್ ಫ್ರೈಗೆ ನಾವು ಇಲ್ಲಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು 4 ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೊಬೋದು. ಅದಾದಮೇಲೆ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಕೂಡ ಹಾಕ್ಕೊಬೋದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಸೊಪ್ಪು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಕೊಂಡು ಇದನ್ನು ರುಬ್ಕೊತಾ ಇದ್ದೀನಿ. ಪೇಸ್ಟ್ ಥರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ನೀರು ಹಾಕ್ಬಿಟ್ಟೆ, ಒಂದು ಸ್ವಲ್ಪ ತೆಳ್ಳಗಾಗಿದೆ. ನೀವು ನೋಡಿಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಬಾಳೆಕಾಯಿನ ಈಗ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ರುಬ್ಬಿರುವಂಥ ಗ್ರೀನ್ ಕಲರ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ಒಂದೊಂದು ಬಾಳೆಕಾಯಿಗೂ ಕೂಡ ಅದು ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನಾವು ಸೈಡ್ಗೆ ಇಟ್ಬಿಡೋಣ. ಇದಾದಮೇಲೆ ಈಗ ಮತ್ತೆ ನೆಕ್ಸ್ಟ್ ರೆಡ್ ಕಲರ್ ಬಾಳೆಕಾಯಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸ್ವಲ್ಪ ಬಾಳೆಕಾಯಿ ಇತ್ತಲ್ಲ, ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನೀರು ಹಾಕ್ಕೊಬೇಡಿ. ಈ ಇಷ್ಟರಲ್ಲೇ ನೀವು ಇದನ್ನೇ ನೀಟಾಗಿ ಎಲ್ಲ ಬಾಳೆಕಾಯಿಗೂ ಕೂಡ ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಬಾಳೆಕಾಯಿ ಒಂದೊಂದು ಬಾಳೆಕಾಯಿಗೂ ನೀಟಾಗಿ ಹಚ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನೆಲ್ಲ ನೆನೆಸ್ಬೇಕಂತ ಏನಿಲ್ಲ, ನೀವು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಹಿಂದೆನೇ ನೀವು ಇದನ್ನು ಫ್ರೈ ಮಾಡ್ಕೊಬೋದು. ಈಗ ನಾನು ಒಂದು ಹೆಂಚಿಕ್ಕೊಂಡು ಹೆಂಚು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಎಣ್ಣೆ ಕಾದ್ಮೇಲೆ ಈಗ ಬಾಳೆಕಾಯಿನ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ನಾನು ರೆಡ್ ಕಲರ್ ಬಾಳೆಕಾಯಿ ಫ್ರೈನ ಹಾಕ್ಕೊತಾ ಇದ್ದೀನಿ, ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲನೂ ಒಂದೊಂದೇ ಈ ರೀತಿ ಹಾಕ್ಕೊಬೇಕು. ಮತ್ತು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಇದು ಹಾಕ್ಕೊಂಡಾದ್ಮೇಲೆ ತುಂಬ ಹೈ ಫ್ಲೇಮ್ ಮಾಡ್ಕೊಂಬಿಟ್ರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹಿಂದೆ ಮುಂದೆ 2 ಕಡೆನೂ ತಿರುವಾಕಿ ಬೇಯಿಸ್ಕೊಬೇಕು. ನೀಟಾಗಿ ನೋಡಿ, ಈಗ ಒಂದು ಸೈಡ್ ಬೆಂದಿದೆ, ಮತ್ತು ನಾನು ತಿರುಗಿಸ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಹಿಂದೆ ಮುಂದೆ 2 ಸೈಡು ನಾವು ನೀಟಾಗಿ ತಿರುವಾಕಿ ಬೇಯಿಸ್ಕೊಬೇಕು ಸ್ನೇಹಿತರೆ. ಇದು ತುಂಬಾ ಬೇಳೆ ಸಾಂಬಾರಿಗೆ ಮತ್ತು ಈ ರಸಮ್ ಮಾಡಿದಾಗ ಇದು ಅನ್ನದ ಜೊತೆ ಸೈಡ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈ ರೀತಿ ನೀಟಾಗಿ ಲೋ ಫ್ಲೇಮಲ್ಲೇ ನೀವು ಲೋ ಫ್ಲೇಮು ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹಿಂದೆ ಮುಂದೆ 2 ಸೈಡ್ನು ಬೇಯಿಸ್ಕೊಬೇಕು. ಹೈ ಫ್ಲೇಮ್ ಮಾಡ್ಕೊಂಬಿಟ್ರೆ ಈ ಮಸಾಲೆ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಸೀದಂಗೆ ಆಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ನೀಟಾಗಿ ಹಿಂದೆ ಮುಂದೆ 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಇದಾಗಿದೆ. ಈಗ ಇದನ್ನು ನೀಟಾಗಿ ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಎಲ್ಲನೂ ಒಂದು ತಟ್ಟೆಗೆ ಎತ್ಕೊತಾ ಇದ್ದೀನಿ. ಇದನ್ನು ಎತ್ಕೊಳ್ಳುವಾಗಲೂ ಅಷ್ಟೇ ಸ್ನೇಹಿತರೆ, ಎಣ್ಣೆನೆಲ್ಲ ಅಲ್ಲೇ ಬಿಟ್ಟು ಬರೀ ಬಾಳೆಕಾಯಿನ ಮಾತ್ರ ಒಂದು ತಟ್ಟೆಗೆ ಎತ್ಕೊತಾ ಇದ್ದೀನಿ. ಇದಾದಮೇಲೆ ಹಿಂದೆನೇ ನೆಕ್ಸ್ಟ್ ನಾವು ಗ್ರೀನ್ ಕಲರ್ ಬಾಳೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಅದೇ ಎಣ್ಣೆ ಇದೆ, ನಾನು ಮತ್ತೆ ಎಕ್ಸ್ಟ್ರಾ ಎಣ್ಣೆ ಹಾಕಿಲ್ಲ. ಈ ಗ್ರೀನ್ ಕಲರ್ ಬಾಳೆಕಾಯಿ ಫ್ರೈನ ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೀರು ಹಾಕಿರೋದ್ರಿಂದ ಇದು ಚಟಪಟ ಅಂತ ಎಗರುತ್ತೆ. ಆದ್ದರಿಂದ ಸ್ವಲ್ಪ ನೋಡಿ
ಹಾಕ್ಕೊಳ್ಳಿ ಸ್ನೇಹಿತರೆ. ನೀವು ಈ ರೀತಿ ಅದನ್ನು ಅಷ್ಟೇ ಈ ರೀತಿ ಹಾಕ್ಕೊಂಡು ನೀಟಾಗಿ ಒಂದು ಸೈಡ್ ಆದಮೇಲೆ ಮತ್ತೆ ಇನ್ನೊಂದು ಸೈಡ್ ತಿರುವಾಕಿ ನೀಟಾಗಿ ಬೇಯಿಸ್ಕೊಬೇಕು. ಇದು ಸ್ವಲ್ಪ ನೀರು ಹಾಕಿರೋದ್ರಿಂದ ಚಟಪಟ ಎಗ್ರೋದು ಜಾಸ್ತಿ, ನೋಡಿಕೊಂಡು ಹುಷಾರಾಗಿ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ತಿರುವಾಕಿ ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಇದನ್ನು ಕೂಡ ನೋಡಿ, ಇದು ಕೂಡ ನೀಟಾಗಿ ಫ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಕೂಡ ನಾವು ಫ್ರೈ ಆಗಿದೆ ಸ್ನೇಹಿತರೆ. ಇವಾಗ ಇದು ನೀಟಾಗಿ ಬೆಂದಿದೆ ಎರಡು ಸೈಡೂ. ಇವಾಗ ಇದನ್ನು ನೀಟಾಗಿ ಒಂದು ತಟ್ಟೆಗೆ ನಾವು ಎತ್ತಿಟ್ಕೊಳ್ಳೋಣ. ಈಗ ರುಚಿಕರವಾದ 2 ಬಗೆಯ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ಈಗ ಒಂದು ತಟ್ಟೆಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಮತ್ತು ಈ ಗ್ರೀನ್ ಕಲರು ಇದು ಬ್ಲ್ಯಾಕ್ ಆಗಿ ಸ್ವಲ್ಪ ಆಗಿರೋ ಥರ ಕಾಣಿಸ್ತಿದೆ, ಬಟ್ ಅದು ಸೀದಿರೋದಲ್ಲ. ನಾವು ರೆಡ್ ಕಲರ್ದು ಫ್ರೈ ಮಾಡಿದ್ವಲ್ಲ ಅದರದ್ದು ಸ್ವಲ್ಪ ಮಸಾಲೆ ಮಿಕ್ಸ್ ಆಗಿ ಆ ಕಲರ್ ಬಂದಿದೆ ಅಷ್ಟೇ. ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸ್ನೇಹಿತರೆ.